ಸ್ನೇಹಿತರೆ, 1,20,000 ಬೆಲೆ ಬಾಳ್ತಕ್ಕಂಥ MRF ಶೇರ್ನ ನೀವು ಕೇವಲ 10 ರೂಪಾಯಿದಲ್ಲಿ ಬೈ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಎಸ್, ಅದನ್ನ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್, ಕ್ರಿಪ್ಟೋ, ಫೋರೆಕ್ಸ್ ಬಗ್ಗೆ ಕೂಡ ವಿಡಿಯೋನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ ಅನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ಸೊ ನೀವೇನಾದರೂ MRF ಶೇರ್ನ 10 ರೂಪಾಯಿದಲ್ಲಿ ಬೈ ಮಾಡೋದು ಹೇಗೆ ಅಂತ ನೀವು ನೋಡ್ತಿದ್ದೀರಾ ಅಂತಂದ್ರೆ, ನೀವು ಏನಿಲ್ಲ, ಟ್ರೇಡ್ಜಿನಿ Q+ ಡಿಮಾಟ್ ಅಕೌಂಟ್ನ ಓಪನ್ ಮಾಡಿ. ಸೊ ಮೇಲ್ಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಮಾಡಿ ಮಿಡ್ 150 ಕೇಸ್ ಅಂತ ಹೇಳಿ. ನಿಮಗೆ ಕಾಣ್ತಕ್ಕಂಥ ಮಿಡ್ 150 ಕೇಸ್ ETF ಮೇಲೆ ಸರ್ಚ್ ಕ್ಲಿಕ್ ಮಾಡಿದ್ರೆ ನೀವು ಇದನ್ನ ಕೇವಲ 10 ರೂಪಾಯಿದಲ್ಲಿ ಬೈ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಇದು 10 ರೂಪಾಯಿದಲ್ಲಿ ರನ್ ಆಗ್ತಿದೆ. ಹಾಗೆಯೇ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಒಂದು ಮಿಡ್ ಕ್ಯಾಪ್ ETF ನಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ, ಯಾವುದೇ ಕಂಪನಿ ಅದರಲ್ಲಿ ಇರ್ತಕ್ಕಂಥ 150 ಕಂಪನಿಯಲ್ಲಿ ಯಾವ ಕಂಪನಿಗಳು ಡಿವಿಡೆಂಡ್ನ ಇಶ್ಯೂ ಮಾಡಿದ್ರು, ಡಿವಿಡೆಂಟ್ ಅಂದ್ರೆ ನಿಮಗೆ ಗೊತ್ತಿದೆ ಅನ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಕಂಪನಿ ಡಿವಿಡೆಂಡ್ನ ಇಶ್ಯೂ ಮಾಡ್ತು ಅಂತಂದ್ರೆ, ಈಗ ಎಕ್ಸಾಂಪಲ್ ₹1 ಡಿವಿಡೆಂಟ್ ಇಶ್ಯೂ ಮಾಡ್ತು ಅಂತಂದ್ರೆ ಶಾರ್ಗಳು ನಿಮ್ಮ ರೂಪದಲ್ಲಿ ನಿಮ್ಮ ಡಿಮಾಟ್ ಅಕೌಂಟಲ್ಲಿ ಇರುತ್ತೆ. ಹಾಗೆಯೇ ನಿಮ್ಮ ಅಕೌಂಟ್ಗೆ ಆ ಹಣ ಬಂದು ಬೀಳುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿರುತ್ತಲ್ಲ, ಸೊ ಅಲ್ಲಿ ಆ ಹಣ ಬಂದು ಬೀಳ್ತಕ್ಕಂಥದ್ದು. ಸೊ ಈ ETF ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ನೀವು ಡಿವಿಡೆಂಡ್ನ ಪಡಿಬೋದು ಅಂತ ಹೇಳ್ಬೋದು. ಇದು ಒಂದು ಬೆನಿಫಿಟ್ ಆಗಿದೆ ಇದರದ್ದು. ಸೊ ನೀವೇನಾದರೂ ಇಲ್ಲಿ ETF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ನೀವು ಮಿಡ್ 150 ಕೇಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ಗೆ ಆಗಿರುತ್ತೆ. ನೀವೇನಾದರೂ ಟ್ರೇಡ್ಜಿನಿ ಡಿಮಾಟ್ ಅಕೌಂಟ್ನ ಹೊಂದಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಫ್ರೀಯಾಗಿ ನಿಮ್ಮ ಡಿಮಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಇದು ಸೆಬಿ ರಿಜಿಸ್ಟರ್ಡ್ ಮತ್ತೆ NSE BSE MCX ಇಂದ ಕೂಡ ಅಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಸೊ ಇದೇ ರೀತಿ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್, ಫೋರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.